10 ದಿನ ನೋಡಿ, ಇವಾಗ 8 ದಿನ ಇರುತ್ತೆ, 25 ಅಲ್ವಾ, 3ನೇ ತಾರೀಕುವರೆಗೂ ಜಾತ್ರೆ ಇರುತ್ತೆ. ಇವತ್ತೇ ಬರಬೇಕು ಅಂತ, ಯಾಕಂದ್ರೆ ಜಾಸ್ತಿ ಜನ ಸೇರ್ಬಿಡ್ತಾರೆ ಅಂತೇಳಿ, ಜಾಸ್ತಿ ನೆನ್ನೆ ಎಲ್ಲ ಬಂದ್ರೆ ಜಾಸ್ತಿ ಆಗುತ್ತೆ ಅಂತೇಳಿ ಊಟ ಅವರೇ ಮಾಡ್ಕೋತಾರೆ ಸರ್. ಇನ್ನು ದೂರ ಊರಲ್ಲೂ ಅದೆಲ್ಲ ಹೋಗಲ್ಲ, ಹೋಟ್ಲಲ್ಲಿ ಚೆನ್ನಾಗಿ ಮಾಡಲ್ಲ ಅಡಿಗೆ ಅಂತೇಳಿ ಅವರೇ ಮಾಡ್ಕೋತಾರೆ ಸರ್ ಅಡಿಗೆ. ಅವ್ರು ಯಾರು ಇದು ಮಾಡಲ್ಲ, ಹಳ್ಳಿ ಜನ. ಇವಾಗ ಎತ್ಕೊಂಡ್ ಖರ್ಚು ಮಾಡ್ಬೇಕು, ಕರ್ಕೊಬರಕ್ಕೆ ಅದಕ್ಕೆಲ್ಲ ಖರ್ಚು ಎಲ್ಲ ಎತ್ತೇ ನೋಡ್ತಾರೆ ಅಷ್ಟೇ. ಅದನ್ನ ಸಾಕೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ಅದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಯಾರು ನೋಡಲ್ಲ ಸರ್. ಇಲ್ಲಿವರೆಗೂ ಒರಿಜಿನಲ್ ಅಂದ್ರೆ ಇದರಲ್ಲೇ ಬಂದಿರೋದು. ಇದು ನಾವು ಸ್ವಲ್ಪ ಇದು ಕಾಣಿಸ್ಲಿ ಅಂದ್ಬಿಟ್ಟು ಇದು ಆಲ್ಟ್ರೇಷನ್. ಹೌದಾ, ಹಿಂಗೆ ಸರ್ ಅದು ಮಾಡ್ತಾರೆ ಅವ್ರ ಕಸುಬು. ಓಕೆ. 2 ಲಕ್ಷ ಹೇಳಿದ್ವಿ, 1,69,000ಕ್ಕೆ ಆಲ್ರೆಡಿ ಮಾರಾಟ ಆಗಿದೆ. ಓಕೆ, ಮಾರಾಟ ಆಗಿದೆ. ಎಷ್ಟು ಹೇಳ್ತೀರಾ ಸರ್ ಇದು? 8 ಲಕ್ಷ ಹೇಳ್ತಾ ಇದ್ದೀವಿ. ಎಷ್ಟು? 8 ಲಕ್ಷ ಹೇಳ್ತಾ ಇದ್ದೀವಿ ಇದಕ್ಕೆ. ಹಾಂ ಸರ್, ಇದು ದೊಡ್ಡಬಳ್ಳಾಪುರ ಡಿಸ್ಟಿಕ್ ಘಾಟಿಯಲ್ಲಿ ವರ್ಷನೂ ಇದು ಷಷ್ಠಿ ಇದಾದ್ಮೇಲೆ 8 ದಿನ ಇಲ್ಲ 15 ದಿನಕ್ಕೆ ಜಾತ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ರಾಸುಗಳು ಸೇರ್ತವೆ, ದನದ ಜಾತ್ರೆ ಅಂತೇಳಿ. ಎಲ್ಲ ಥರದ್ದು ನಾಟಿ ಹಸರು ಸೇರುತ್ತೆ, ಹಳ್ಳಿ ಕಾರು ಸೇರುತ್ತೆ. ತುಂಬ ಚೆನ್ನಾಗಿ ವ್ಯಾಪಾರ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ತುಂಬ ರೈತರು ಏನು ಕಷ್ಟಪಟ್ಟಿರ್ತಾರೆ, ಅವ್ರು ಇಲ್ಲಿ ಬಂದಾಗ ಅವ್ರಿಗೆ ಇಲ್ಲಿ ಸ್ವಲ್ಪ ನೋಡೋದಕ್ಕೆ ಅದಕ್ಕೆ ಖುಷಿ ಆಗುತ್ತೆ, ನೋಡೋಕ್ಕೂ ಬರ್ತಾರೆ, ಇಲ್ಲಿ ವ್ಯಾಪಾರ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್. ಏನಂದ್ರೆ ನಮ್ಗೆ ಖುಷಿ ಆಗುತ್ತೆ, ನೋಡೋಕೆ ಬರ್ತಿರಲ್ವಾ, ವರ್ಷನೂ ಬರ್ತೀರಿ ನಾವು. ಸುಮಾರು 5-6 ವರ್ಷದಿಂದ ಬರ್ತೀರಿ. ನಮ್ಮ ತಂದೆಯವ್ರು, ನಮ್ದು ಕೋಲಾರ ಕಡೆ, ಕೋಲಾರಿಂದ ಬಂದಿದ್ದೀರಿ ನಾವು. 90 ಕಿಲೋಮೀಟರ್ ಆಗುತ್ತೆ ನಮ್ಗೆ ಇಲ್ಲಿಗೆ, 90-95 ಕಿಲೋಮೀಟರ್ ಆಗುತ್ತೆ. ನಾವು ಆವಣಿ ಜಾತ್ರೆ, ರಾಮಲಿಂಗೇಶ್ವರ ಆವಣಿ, ಅಲ್ಲಿ ಬರ್ತೀರಿ. ನಮ್ಮ ತಂದೆಯವ್ರು ಕರ್ಕೊಂಡು ಹೋಗ್ತಾರೆ ಚಿಕ್ಕ ಹುಡುಗದಿಂದ ನಮ್ಮನ್ನ, ಅಲ್ಲಿ ನೋಡ್ತಾ ಇದ್ದೀರಿ ನಾವು. ಈಗ ಹಂಗೆ ನೋಡೋದಕ್ಕೆ ಅಂತೇಳಿ ಇಷ್ಟು ದೂರ ಬಂದಿದ್ದೀವಿ. ನಮ್ಮ ಕಡೆ ಈ ತರ ಶೋಕಿದು ಹಳ್ಳಿ ಕಾರು ಎತ್ತು ಸೇರಲ್ಲ, ಎಲ್ಲ ಕೇಮೆ ಮಾಡೋದು, ಏನ್ ಕೆಲಸ ಮಾಡ್ತಾರಲ್ಲ ಆ ತರ ಎತ್ತು ಸೇರುತ್ತೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ನೋಡಿದಾಗ. ನಮ್ಮ ತರವ್ರು ತುಂಬಾ ಜನ ಬರ್ತಾರೆ. ನಾವು ಸಾಕ್ಲಿಕ್ಕೇನು ಅಷ್ಟಿದಿಲ್ಲ, ನಮ್ಮ ಮನೆ ಹತ್ರ ಇದೆ ಸಾಕೋ ಎತ್ತು, ಕೆಲಸ ಮಾಡೋ ಎತ್ತಿದೆ. ತುಂಬಾ ಇದೆ ಸರ್, ತುಂಬಾ ಸೇರುತ್ತೆ ಸರ್. ಎಲ್ಲೂ ಸೇರ್ಲಿಕ್ಕಿಲ್ಲ. ಇದು ಬಿಟ್ರೆ ಅವನಿ ಜಾಸ್ತಿ ಸೇರೋದು. ನೆಕ್ಸ್ಟ್ ಸಪ್ಲಮ ಪರ್ಸೆಂಟ್ ಸೇರುತ್ತೆ, ಅದು ನರಸಾಪುರ ತಾಲೂಕು ಬರುತ್ತೆ, ಅಲ್ಲಿ ಬರುತ್ತೆ. ಅಲ್ಲೂ ಚೆನ್ನಾಗಿರುತ್ತೆ ಸರ್. ಇಲ್ಲೂ ತುಂಬಾ ಚೆನ್ನಾಗಿರುತ್ತೆ ಘಾಟಿಯಲ್ಲಿ. ಯಾವಾಗ ವರ್ಷ ನಾವು ಸುಮಾರು 5 ವರ್ಷದಿಂದ ಬರ್ತೀವಿ. ಎತ್ತು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ರೈತರು ಕಷ್ಟಪಟ್ಟು ಸಾಕಿರ್ತಾರೆ, ಅವ್ರಿಗೆ ಇಲ್ಲಿ ಬಂದಾಗ ಏನೋ ಅವ್ರು ಎತ್ತು ಮಾರಿದಾಗ ಪ್ರತಿಫಲ ಸಿಗುತ್ತೆ ಸರ್. 10 ದಿವಸ ಸರ್ 10 ದಿನ ನೋಡಿ, ಇವಾಗ 8 ದಿನ ಇರುತ್ತೆ, 25 ಅಲ್ವಾ, 3ನೇ ತಾರೀಕುವರೆಗೂ ಜಾತ್ರೆ ಇರುತ್ತೆ. ಇವತ್ತೇ ಬರಬೇಕು ಅಂತ, ಯಾಕಂದ್ರೆ ಜಾಸ್ತಿ ಜನ ಸೇರ್ಬಿಡ್ತಾರೆ ಅಂತೇಳಿ, ಜಾಸ್ತಿ ನೆನ್ನೆ ಎಲ್ಲ ಬಂದ್ರೆ ಜಾಸ್ತಿ ಆಗುತ್ತೆ ಅಂತೇಳಿ ಊಟ ಅವರೇ ಮಾಡ್ಕೋತಾರೆ ಸರ್. ಇನ್ನು ದೂರ ಊರಲ್ಲೂ ಅದೆಲ್ಲ ಹೋಗಲ್ಲ, ಹೋಟ್ಲಲ್ಲಿ ಚೆನ್ನಾಗಿ ಮಾಡಲ್ಲ ಅಡಿಗೆ ಅಂತೇಳಿ ಅವರೇ ಮಾಡ್ಕೋತಾರೆ ಸರ್ ಅಡಿಗೆ. ಅವ್ರು ಯಾರು ಇದು ಮಾಡಲ್ಲ, ಹಳ್ಳಿ ಜನ. ಇವಾಗ ಎತ್ಕೊಂಡ್ ಖರ್ಚು ಮಾಡ್ಬೇಕು, ಕರ್ಕೊಬರಕ್ಕೆ ಅದಕ್ಕೆಲ್ಲ ಖರ್ಚು ಎಲ್ಲ ಎತ್ತೇ ನೋಡ್ತಾರೆ ಅಷ್ಟೇ. ಅದನ್ನ ಸಾಕೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ಅದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಯಾರು ನೋಡಲ್ಲ ಸರ್. ಅದು ತುಂಬಾ ಕಷ್ಟ ಇರುತ್ತೆ. ಅಡಿಗೆ ಏನಕ್ಕೆ ಮಾಡ್ಕೊಂತಾರೆ, ಎತ್ತಕ್ಕೆ ಬೇಕಾದ್ರೆ ನೋಡಿ 1000 ರೂಪಾಯಿ ಬೂಸ ಅದೆಲ್ಲ 2-2 ಸಾವಿರ ಆಗುತ್ತೆ. ಅದು ಕೊಂಡ್ಕೊಂಬಂದು ಹಾಕ್ತಾರೆ. ಅದೇ ಅವ್ರು ತಿನ್ನೋದಕ್ಕೆ ನೋಡಿ ಹೋಟ್ಲಿಗೆ ಹೋಗಲ್ಲ, ಅವರೇ ಅಲ್ಲಿ ಅಡಿಗೆ ಮಾಡ್ಕೊಂತಿದ್ದಾರೆ. ಯಾಕೆ ಅಂದ್ರೆ ಕಷ್ಟ ಸರ್, ರೈತರಿಗೆ ಅಷ್ಟು ಕಷ್ಟ ಇದೆ. ಅದೇ ಅವ್ರು ಅದರಲ್ಲೇನು ಇದು ಮಾಡಲ್ಲ, ಅವ್ರ ಕೈ ಊಟ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಅವ್ರು ಖುಷಿ ಪಡ್ತಾರೆ ಸರ್. ಈ ಜಾತ್ರೆ ನೋಡೋಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ನನ್ನ ಹೆಸರು ನವೀನ್, ನಾವು ಕೋಲಾರಿಂದ ಬಂದಿದ್ದೀರಿ ಜಾತ್ರೆ ನೋಡೋದಕ್ಕೆ. ನಂಬರ್ ಹೇಳಿ ಸರ್. ಸರ್ ನಮ್ಮ ನಂಬರ್ 7676810210 ಕೋಲಾರ ಸರ್. ಥ್ಯಾಂಕ್ ಯು ಸರ್. ಬೇಕು ಯಾವರು ಸರ್? ಯಡಿಯೂರು ಸರ್. ಯಡಿಯೂರಿಂದ ಇಲ್ಲಿಗೆ ಬಂದಿದ್ದೀರಿ ಫಸ್ಟ್ ಅಂತೇನಾ? ಇದು ಫಸ್ಟ್ ಟೈಮ್ ಬಂದಿರೋದು. ಓಕೆ. ಯಾವ್ದು ಸರಿ ತಳಿ ಇದು? ಹಳ್ಳಿ ಕಾರ್ ಸರ್. 2 ಹಲ್ಲು 4 ಹಲ್ಲು ಇದಕ್ಕೆ, ಅದು 2 4 ಹಲ್ಲು. ಏನೆಲ್ಲ ಕೆಲಸ ಮಾಡಿ ಸರ್? ಎಲ್ಲ ಉಳುಮೆ ಮಾಡುತ್ತೆ, ಗಾಡಿ ಹೊಡಿಯುತ್ತೆ, ಎಲ್ಲ ಮಾಡುತ್ತೆ. ನೀವೇನೆಲ್ಲ ಮಾಡಿಸ್ತೀರಿ? ಗಾಡಿನೂ ಹೊಡಿತಾ ಇದ್ದು, ಉಳುಮೆನೂ ಮಾಡಿಸ್ತಾ ಇದ್ದು. ಓಕೆ. ಎಷ್ಟು ಹೇಳ್ತೀರಾ ಸರ್? ನಾನು 190 ಹೇಳ್ತಾ ಇದ್ದೆ. ಎಷ್ಟು? 190. ಫಸ್ಟ್ ಅಂತೇನಾ ಇದು? ನಿಮ್ಮ ಹೆಸರು? ಸುಶಾಂತ್ ಅಂತ. ಓಕೆ. ನಂಬರ್ ಹೇಳಿ. 7022 560 506. ಬನ್ನಿ ಸರ್. ಅದೇ ಸರ್.
ಅವರ ಅಣ್ಣ ಮಾತಾಡ್ತಾರೆ. ಯಾವ ಊರು ಸರ್? ಹೂನಳ್ಳಿ ನಾವು ನಾಮಂಗಲ ತಾಲೂಕು ಮಂಡ್ಯ ಜಿಲ್ಲೆ. ಓಕೆ. ಯಾವ ತಳಿ ತಂದಿದ್ದೀರಾ ಅಲ್ಲಿ? ತಳಿ ಹಳ್ಳಿಕಾರ್ ತಳಿ ತಂದಿರಲ್ಲ, ಇದಾ? ಇದು ಹಳ್ಳಿಕಾರ್. ಓಕೆ. ಎಷ್ಟಲ್ಲ ಸರ್? ಇದು ಇನ್ನೂ ಅಲ್ಲಾಗಿಲ್ಲ, ಇನ್ನೂ ಅಲ್ಲಾಗಿಲ್ಲ. 9 ತಿಂಗಳು. ಕೆಲಸ ವ್ಯವಸಾಯ ಮಾಡ್ತೀವಿ. ಇದು ಇನ್ನೂ ಇಲ್ಲ, ಇನ್ನೂ ಏನು ಇದು ಮಾಡಿಸಿಲ್ಲ. ಎಷ್ಟು ಹೇಳ್ತೀರಾ ಸರ್? ಈಗ 2.5 ಲಕ್ಷ ಹೇಳ್ತಾರೆ. 2.5 ಲಕ್ಷ. ನಿಮ್ಮ ಹೆಸರು? ಚಂದ್ರಗೌಡ. ನಂಬರ್ ಹೇಳಿ. 9632 83 5977. ಯೂಟ್ಯೂಬ್ ಸರ್ ಬಂದೇ ಇದೆ. ಬಿಡಿ. ನಾನು ಒಂದು ಕಮ್ಮಿ ಹೇಳೋಣ ಅಂದ್ರೆ ಇವ್ರು ನಾನು ಒಂದು ಕಮ್ಮಿ ಅವ್ರು 8ವರೆಗೆ ಹೇಳಿದ್ರು. ನಾನಿಲ್ಲ ಒಂದು ಕಮ್ಮಿ ಇಟ್ಕೊಂಡು ಒಂದು ಕಮ್ಮಿ 9 ಕಮ್ಮಿ ಹೇಳೋಣ. ಯೂಟ್ಯೂಬ್ ಚಾನಲ್ ಯಾವ ಊರು ಸರ್? ಸರ್ ನಮ್ದು ಇಲ್ಲೇ ತೂಬ್ಗೆರೆ. ಇಲ್ಲಿ ಇಲ್ಲಿಂದ ಒಂದು 5 ಕಿಲೋಮೀಟ್ರ್. ಇಲ್ಲಿಂದ ಒಂದು 5 ಕಿಲೋಮೀಟ್ರ್. ಓಕೆ. ಯಾವ ತಳಿ ಸರ್? ಸರ್ ಇವು ಹಳ್ಳಿಕಾರ್ ತಳಿ. 2. ಹಾಂ 2. ಏನು ಕೊಂಬು ಇಷ್ಟುದ್ದ ಇದೆ ಸರ್ ಅವು ಇಲ್ಲಿವರೆಗೂ ಒರಿಜಿನಲ್ ಅಂದರೆ ಇದರಲ್ಲೇ ಬಂದಿರೋದು. ಇದು ನಾವು ಸ್ವಲ್ಪ ಇದು ಕಾಣಿಸ್ಲಿ ಅಂದ್ಬಿಟ್ಟು ಇದು ಆಲ್ಟ್ರೇಷನ್. ಹೌದಾ? ಹೆಂಗೆ ಸರ್ ಅದು ಮಾಡ್ತಾರೆ ಅವ್ರ ಕಸುಬು. ಓಕೆ. ಎಷ್ಟೆಲ್ಲೂ ಸರ್ ಇವಾಗ 6 ಅಲ್ಲಿದೆ. ಅಲ್ಲಿ ತೋರ್ಸ ಮತ್ತೆ ನಂಗೆ ತೋರ್ಸ, ಹಂಗೆ ಹಿಡಿದು ತೋರ್ಸ. ಬನ್ನಿ. ಯಾವ ತಳಿ ಅಂದರೆ? ಹಳ್ಳಿಕಾರ್. 2. ಏನೆಲ್ಲ ಕೆಲಸ ಮಾಡ್ತೇವೆ ಸರ್ ಇವು ಕುಂಟೆ ಕೆಲಸ, ವ್ಯವಸಾಯದ್ದು ಎಲ್ಲ ವ್ಯವಸಾಯದ ಕೆಲಸ ಗಾಡಿ. ನೀವೇನೇನು ಮಾಡಿಸ್ತೀರಿ ಸರ್? ನಾವು ಗಾಡಿ ಕೆಲಸ ಅಂದರೆ ತೋಟಕ್ಕೆ ಮನೆಗೆ ಓಡಾಡೋದು, ಮತ್ತೆ ಹೊಲದ ಕೆಲಸಗಳು. ಫಸ್ಟ್ ಅಂತೇನಾ ಸರ್? ಇದು
ಇದು ನಮ್ದು ಫಸ್ಟ್ ಅಂದರೆ ನಾವು ತಂದ ಮೇಲೆ ನಮಗಿದು ಫಸ್ಟ್ ನೀವೆಲ್ಲಿಂದ ತಂದಿದ್ರಿ ಸರ್. ನಾವು ಮಂಡ್ಯ ಹತ್ರ KG ಕೊಪ್ಪಳು. ಎಷ್ಟು ಹೇಳ್ತೀರಾ ಸರ್ 2.5 ಹೇಳ್ತಾ ಇದ್ದೀವಿ. ಎಷ್ಟು 2.5 2,50,000 ಎರಡಕ್ಕೆ ಜೊತೆ ಇವು ಜೊತೆಗೆ. ನಿಮ್ಮ ಹೆಸರು ಸರ್ ನನ್ನ ಹೆಸರು ನೂತನ್ ಅಂತ. ನಂಬರ್ ಹೇಳಿ 9901092400. ಈ ಸಾಕಾಣಿಕೆ ಇಲ್ಲ ಸರ್ ಬನ್ನಿ ಯಾರು ಇಲ್ಲಿ ಬನ್ನಿ ಸರ್. ಯಾವ ಊರು ಸರ್? ಸರ್ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಬ್ಗೆರೆ ಅಂತ. ಈಗ ಜಾತ್ರೆಗೆ ಬಂದಿದ್ದೀವಿ. ಓಕೆ, ಯಾವ ತಳಿ ನಿಮ್ಮದು? ನಮ್ಮದು ಹಳ್ಳಿಕಾರೆ. ಇದೇನಾ? ಹೌದು, ಇದೆ. ಎಷ್ಟೆಲ್ಲ ಸರ್? ಇದು ಒಂದು ಹಲ್ಲು ಹಾಕಿದೆ, ಇನ್ನೊಂದು ಇನ್ನೂ ಹಲ್ಲು ಹಾಕಿಲ್ಲ. ಏನೆಲ್ಲ ಕೆಲಸ ಮಾಡ್ತಾರೆ ಸರ್? ಎಲ್ಲ ಕೆಲಸಗಳು ಮಾಡುತ್ತೇವೆ, ವ್ಯವಸಾಯದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೀವೇನೆಲ್ಲ ಮಾಡಿಸಿದ್ರಿ? ನಾವು ಈಗ ಹೊಸ್ದಾಗಿ ತಂದಿದ್ದೀವಿ, ಅಲ್ಲಿ ಕೋಲಾರದಿಂದ ತಂದ್ವಿ ನಾವು. ಅವರು ಗದ್ದೆ ಕೆಲಸ ಎಲ್ಲ ಮಾಡ್ತಾ ಇದ್ರು, ಗಾಡಿ ಕಟ್ಟಿದ್ರು, ನೇಗಿಲು ಉಳ್ತಾ ಇದ್ರು, ಎಲ್ಲ ಕೆಲಸಗಳು ಮಾಡ್ತಾ ಇದ್ರು. ಎಷ್ಟು ಹೇಳ್ತೀರಾ ಸರ್? ಸರ್ ನಾವು ಈಗಾಗಲೇ 2 ಲಕ್ಷ ಹೇಳಿದ್ವಿ. 1,69,000ಕ್ಕೆ ಆಲ್ರೆಡಿ ಮಾರಾಟ ಆಗಿದೆ. ಮಾರಾಟ ಆಯಿತು. ಹೌದೌದು. 1,69,000 ಎರಡು ಸೇರಿ ಜೊತೆ. ನಿಮ್ಮ ನಂಬರ್ ಹೇಳಿ ಸರ್. ನನ್ನ ನಂಬರು 9611298458. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ NN ಅಂತ. ನಾನು ವೃತ್ತಿ ಶಿಕ್ಷಕ, ಆದರೂ ನಾವು ವ್ಯವಸಾಯದ ಕುಟುಂಬದಲ್ಲಿರೋದ್ರಿಂದ ಜಾತ್ರೆಗೆ ಬಂದಿದ್ದೀವಿ. ಥ್ಯಾಂಕ್ ಯು. ಮಾಡಿಬಿಟ್ಟದು ಜಾಸ್ತಿ ಆಗಿರ್ತದೆ ಜನಗಳಾಗ. ಅಲ್ಲಿ ಬಿಸಿಲಾಗಿತ್ತದಂತ ಬನ್ನಿ ಸರ್. ಯಾವ ಊರು ಸರ್? ನಮ್ದು ನಿದ್ರಮಂಗ್ಲ. ಇಲ್ಲಿ ಜಾತ್ರೆಗೆ ಬಂದಿರೋ ಸರ್. ಅಲ್ಲ, ಎಲ್ಲಿ ಅದು ಊರು? ಅಲ್ಲಿ ಟೇಕಲ್ ಹತ್ರ, ಮಾಲೂರು ತಾಲೂಕು. ಇದು ಯಾವುದು ತಳಿ ಇದು? ಇದು ಹಳ್ಳಿಕಾರೆ. ಎಷ್ಟನ್ನು? 4 ಕಾಲಾಗಿದೆ ಸರ್. ಏನೆಲ್ಲ ಕೆಲಸ ಮಾಡುತ್ತೆ ಸರ್? ಕೆಲಸ ಏನಿಲ್ಲ. ಏನು ಕೆಲಸ ಏನೇನು ಮಾಡಲ್ಲ, ಕ್ರಾಸಿಂಗ್ ಮಾತ್ರ. ಹೌದಾ? ಎಷ್ಟು ಹೇಳ್ತೀರಾ? 1.5 ಹೇಳ್ತಾ ಇದ್ದೀನಿ ಸರ್. ಎಷ್ಟು? 1.5. 1,50,000. ಹಾಂ. ನಿಮ್ಮ ಹೆಸರು? ವಿಶ್ವ ಅಂತ ಹೇಳಿ. ನಂಬರ್ ಹೇಳಿ. 9980952776. ಮೊದಲನೇ ಸಂತೆನಾ ಇದು? ಸಂತೆ ಮೊದಲನೇದಾ? ಹಾಂ. ಸ್ಟಾರ್ಟ್ ಆಗ್ತಾರೆ. ದನಗಳು ಕಟ್ಟಕ್ಕೋಸ್ಕರನೇ. ಜಿಂಕೆ ಎಲ್ಲ ಬರ್ತೀನಿ ರೀ ಆ ಕಡೆಯಿಂದ. ಯೂಟ್ಯೂಬ್ ಚಾನಲ್ ಯಾವ ಗಂಡು ಬಂದವ ಎತ್ಕೋ. ಅವ್ರು ಹೊಡಿತಾವ್ರು. 8 ಲಕ್ಷ ಅಂತೇವ.
이거 구두대로. ನ್ಯೂಸ್ ಕೆಫೆ ನ್ಯೂಸ್ ಕೆಫೆ ಅವ್ರಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಸರ್ ಯಾವ ಊರು? ಮಾದೇವ ಕೊಡಗೇಹಳ್ಳಿ. ಎಲ್ಲಿ? ಚಾಕ್ಲೇಟ್ ಬಾಗ್ಲೂರ್ ಹತ್ರ. ಬಾಗ್ಲೂರು. ಯಾವ ತಳಿ ಸರ್ ಇದು? ಹಳ್ಳಿ ಕಾರು. ಎರಡು? ಹಾಂ, ಎರಡು. ಹಲ್ಲು? ಹಲ್ಲು ಕಡೆ ಎರಡು ಜೂನಾ? ಹಾಂ, ಎರಡು. ಏನೇನು ಕೆಲಸ ಮಾಡುತ್ತಾವೆ? ಆರಂಭ ಎಲ್ಲ ಮಾಡ್ತೀವಿ ನಾವು. ಅಲ್ಲ, ಉಳುಮೆ ಎಲ್ಲ ಮಾಡ್ತೀವಿ. ನೀವೇನೇನು ಮಾಡ್ತೀರಿ ಇದಕ್ಕೆ? ಉಳುಮೆ ಮಾಡ್ಸಿದ್ದೀರಿ, ಆಮೇಲೆ ಸಾಕಿದ್ದೀರಿ ನಾವು. ಇದು ಫಸ್ಟ್ನೇ ಸಂತೆನಾ ಅಥವಾ? ಇಲ್ಲ, ವರ್ಷ ಇರ್ತಾವೆ ನಮ್ಮ. ಎಲ್ಲೆಲ್ಲಿ ಹೋಗಿದ್ರಿ? ನಾವೆಲ್ಲಿ ಹೋಗಲ್ಲ, ಇದು ಜಾತ್ರೆ ಪ್ರಾಬ್ಲಮ್. 2 ಜಾತ್ರೆ ಬಿಟ್ಟರೆ ಇನ್ನೆಲ್ಲಿ ಹೋಗಲ್ಲ. ಇನ್ನೆಲ್ಲೂ ಹೋಗಲ್ಲ. ಎಷ್ಟು ಹೇಳ್ತೀರಾ ಸರ್ ಇದು? 8 ಲಕ್ಷ ಹೇಳ್ತಾ ಇದ್ದೀವಿ. ಎಷ್ಟು? 8 ಲಕ್ಷ ಹೇಳ್ತಾ ಇದ್ದೀವಿ. ಇದಕ್ಕೆ? ಹಾಂ. ವಿಶೇಷ ಏನು? ಹಳ್ಳಿ ಕಾರು ವಿಶೇಷನೇ ಹೇಳ್ತಾರೆ. ಅಲ್ಲ, 8 ಲಕ್ಷ ಯಾಕೆ ಜಾಸ್ತಿ? ಬೇರೆ ಎಲ್ಲ ತಿಂಡಿ ಫುಡ್ ಇಲ್ಲ, ತಿಂಡಿ ಪಂಡಿ ಏನು ನಾವು ಅದಕ್ಕೆ ಲೆಕ್ಕ ಇಲ್ಲ. ನಾವು ಹೇಳೋದು 8 ಲಕ್ಷ ಹೇಳ್ತಾ ಇದ್ದೀವಿ. 8 ಲಕ್ಷ. ಹಾಂ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ನಾವು ನಮ್ಮ ತಾತನ ಕಾಲದಾಗಿಂದನೂ ಸಾಕ್ತಾ ಇದ್ದೀವಿ. ಅಲ್ಲ, ಇದು ವರ್ಷದಿಂದ ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತೀವಿ. ಹಾಂ. 8 ಲಕ್ಷ ಜಾಸ್ತಿ ಅನ್ನಲ್ಲ ಜನ ಹೇಳ್ತಾರೆ. ಹಾಂ. ಅದು ಸಾಕಿ ನೋಡಿದ್ರೆ ಗೊತ್ತಾಗ್ತದೆ. ಹಾಂ. ಹಾಂ. ಯಾಕೆ 8 ಲಕ್ಷ ಅಂತೀರಿ ನೀವು? ಅಷ್ಟು ಇರೋದು ಬೆಲೆ 8 ಲಕ್ಷ ಬಾಳುತ್ತಾ? ಅಂತ ಹೇಳ್ತಾ ಇದ್ದೀರಿ. ಹಾಂ. ಬಂದರೆ ವ್ಯಾಪಾರಕ್ಕೆ ಬಂದು ಕುತ್ಕೊಂಡ್ರೆ ಏನೋ ಒಂದು ಇದಾಗ್ತದೆ. ಹಾಂ. ನಾವು ಹೇಳೋದು 8 ಲಕ್ಷ ಹೇಳ್ತಾ 8 ಲಕ್ಷ. ಹಳ್ಳಿ ಕಾರ್ ಇವು. ಹಾಂ, ಹಳ್ಳಿ ಕಾರು. ಕೊಂಬು ಇಷ್ಟುದ್ದ ಇದೆ, ಇದು ಹೈಟ್ ಇದೆ. ಏನು ಅಷ್ಟು ಹೈಟ್ ಇದೆ? ಎಷ್ಟು ಹೈಟ್ ಇದೆ ಇದು? ನನ್ನ ಉದ್ದ ಇದೆಯಲ್ಲ ಕರೆಕ್ಟಾಗಿ. ಕಂಬು ಕೊಂಬೆಲ್ಲ ಬೆಳೆದಿರೋದು. ಓಕೆ. ತುಂಬ ಹೈಟ್ ಇದ್ದಾವೆ. ಏನೆಲ್ಲ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತೀರಾ ಅಲ್ಲಿಗೆ? ಹಾಂ, ತಗೊಂಡು ಹೋಗಿ. ಹಾಂ. ಅವ್ರಿಗೇನೋ ಒಂದು ಖುಷಿ ಅಲ್ಲ, ಹಾಂ ಹಾಂ. ಹಿಡ್ಕೊಂಡು ಹೋಗಿ. ನಿಮ್ಮ ಹೆಸರು ಸರ್? ನಟರಾಜು ಅಂತ ಹೇಳ್ಬಿಟ್ಟು. ಹಾಂ, ನಂಬರ್ ಹೇಳಿ. ನಂಬರ್ ಹೇಳ್ಬೇಕು ನಮ್ಮದು. ಹಾಂ. ಫೋನ್ ತಗೊಂಡು ಹೇಳ್ಬೇಕು. ಹಾಂ, ಹೇಳಿ, ತೊಂದರೆ ಇಲ್ಲ, ಹೇಳಿ. 76 ಹಾಂ. 19 ಹ್ಞೂ 61 ಹ್ಞೂ 69 47. ಎಲ್ಲಿಂದ ಅಲ್ಲಿ ಗಂಟ ಸಿಗರೇಟ್ ಬಂದವ್ರೆ.
ಒಳಗಡೆ ಹೆಂಗೈತೆ ಕಿಟ್ಲಿ? ಅವರ ಹಿಡಿಯೋರು ಅಂತ ಯಾರು ಏನು ಮಾಡಿದ್ರು ನಮಸ್ತೆ. ನಮ್ಮದು ಕೊಡಲು ಎತ್ಕೊಳಕ್ಕೆ ಬಂದಿದ್ದೀವಿ. ನಮ್ಮ ಕಡೆ ಮಳೆಲ್ಲ ಬೆಳೆಲ್ಲ. ಇಲ್ಲಿ ಸ್ವಲ್ಪ ಕಷ್ಟ ಆಗದವ ರೇಟ್ನಾಗ. ಎಷ್ಟು ಹೇಳ್ತಾರೆ? ಏನಿಲ್ಲ. ಎಷ್ಟು ಹೇಳ್ತಾರೆ? 2, 2.5, 3, 4, 5, 6, 7 ತಕಲ ಇದಾವೆ. ಎಲ್ಲ ಲಕ್ಷ ಗಟ್ಟಲೆ ಇದಾವಲ್ಲ? ಲಕ್ಷ ಗಟ್ಟಲೆ ಮೇಲೆ ಇದಾವೆ. ಲಕ್ಷ ಮೇಲೆ ಇದಾವೆ. ಅಷ್ಟೇ, ಇನ್ನೇನಿಲ್ಲ. ಈ ಬರಗಾಲ ಇದೆ. ಬರಗಾಲ ಇದೆ. ನಮ್ಮ ಕಡೆ ಏನಿಲ್ಲ. ಇದು ಇಷ್ಟು ಕೂಡ ಇಲ್ಲ. ದಾರಾಗ ಇತ್ತಲ್ಲ ರೋಡಿನ ಬಗಲಾಗ ಅಷ್ಟು ಕೂಡ ಇಲ್ಲ ನಮಗೆ ಇವತ್ತು. ಹಂಗಾಗಿ ಐತೆ ನಮ್ಮ ಪರಿಸ್ಥಿತಿ. ಸರಿ, ಯಾವ ಊರು ಸರ್ ನಿಮ್ಮದು? ನಮ್ಮದು ಕೊಡಲ್ ಅಂತ ಹೇಳಿ. ನಮ್ಮ ಬಳ್ಳಾರಿ ಜಿಲ್ಲಾ ಸೊಂಡ್ರ ತಾಲೂಕು. ಈತ ನೋಡ ಖರೀದಿ ಮಾಡತ್ತ. ಈತ ಮೇನ್ ಬರೋಕೊಂಡ ಎಲ್ಲ ಸುಳಿ ಸೂತ್ರಿ ಎಲ್ಲ ನೋಡ್ತಾನೆ. ಇದೇ ವ್ಯಾಪಾರ ಆಗ್ತಿರೋದು. ವಿಡಿಯೋ ಮಾಡಿ ವಾಕಿಂಗ್ ನೋಡ್ತಾ ಇದ್ದಾರೆ. ಇವರೆಲ್ಲ ಸುಳಿ ಸುದ್ದೆಲ್ಲ ನೋಡ್ತಾರೆ ಈಗ. ಬಳ್ಳಾರಿ ಬಳ್ಳಾರಿ ರೆಡ್ಡಿ ಯಾವ ಊರು ಸರ್? ಸರ್ ಗಡೇನಹಳ್ಳಿ ಸರ್. ಗಡೇನಹಳ್ಳಿ ಜಾಲ ಹೋಬ್ಳಿ, ಬೆಂಗಳೂರು ನಾರ್ತ್. ಓಕೆ, ಯಾವ ತಳಿ ಇದು? ಸರ್ ಹಳ್ಳಿಕಾರ್ ತಳಿ ಸರ್ ಇದು. ಎಷ್ಟು ಹಲ್ಲು ಸರ್? ಇನ್ನು ಹಾಲಲ್ಲು ಸರ್. ಕೆಲಸ ಸರ್ ಕೆಲಸ ಏನು ಹೊಡೆದಿಲ್ಲ. ಇವು ಕೆಲಸ ಏನು ಹೊಡೆದಿಲ್ಲ. ಸುಮ್ಮನೆ ಹಂಗೆ ಶೋಕಿ ಮನೆದಾಗೆ ಇರ್ತವೆ, ತಿಂತವೆ, ಒಂಥರ ಮಾಡ್ತವೆ. ಓಕೆ, ಈಗ ಏನೇನೆಲ್ಲ ಹಾಕಿ ಸಾಕಿದ್ರಿ ಸರ್? ಇದು ರವೆ ಬೂಸ, ಚಕ್ಕೆ ಬೂಸ, ಗೋಧಿ ನುಚ್ಚು, ಜೋಳದ ನುಚ್ಚು, ಕಳೆಪುರಿ, ಕಳೆ ಒಟ್ಟು. ಇದು ನಾರ್ಮಲ್ ತಿಂಡಿ. ಆಮೇಲೆ ಮಧ್ಯಾಹ್ನ ಹೊತ್ತು ರವೆ ಗಂಜಿ. ಆಮೇಲೆ ಡೈಲಿ ಪರಂಗಿಹಣ್ಣು, 2 ರಿಂದ 1 ಪರಂಗಿಹಣ್ಣು. ಓಕೆ, ಎಷ್ಟು ಹೇಳ್ತೀರಾ ಸರ್? ಸರ್ ಇವು 5 ಲಕ್ಷ ಸರ್. ಇದಕ್ಕೆ? ಹೌದು ಸರ್, ಇವೆರಡಿಗೆ ಹಾಲಲ್ಲಿ ಕರುಗಳು. ಎಷ್ಟು? 5 ಲಕ್ಷ? ಹೌದು ಸರ್. ಇದೇ ಫಸ್ಟ್ ಅಂತೆ? ಇದೇ ಫಸ್ಟ್ ಅಂತ. ಇವು ಹೊಸ್ತಾಗಿ ಕೂಟ ಮಾಡಿರೋದು. ಬರೀ 10 ಡೇಸ್ ಆಗಿದೆ ಕೂಟ ಮಾಡಿ. ಇದು ಅದು ಬೇರೆ ಬೇರೆ ಇದ್ದಿದ್ದು ಹೊಸ್ತಾಗಿ ಕೂಟ ಮಾಡಿರೋದು ಇವು. 5 ಲಕ್ಷ? ಹೌದು. ಕೂಟ ಸಖತ್ತ ಬಿದ್ದಾವೆ ಸರ್ ಇವು. ಹೌದಾ? ಭರವಸೆ ಕೊಟ್ಟ ಸರ್. ಭರವಸೆ ಕೊಟ್ಟೆ. ಈ ಪರಿಷೆಗಿವೆ ಸರ್. ದೊಡ್ಡ
ಈ ವರ್ಷ ಹಳ್ಳಿಲ್ದ ಅಂದ್ರೆ ಇವೇ ದೊಡ್ಡವು ಸರ್. ಅಲ್ಲಿಂದ 5 ಲಕ್ಷ. ಅಲ್ಲ ದೊಡ್ಡವು. ಇದು ಕಾಸ್ಟ್ಲಿ ಅಂತ ಹೇಳಲ್ವಾ? ಹೈಟು ಉದ್ದಪ್ಪನ್ನ ಜಾತಿ ಈ ಜಾತ್ರೆ ಇವೆ. ಈ ಜಾತ್ರೆ ಜಾಸ್ತಿ ಅಂತ ಹೇಳಲ್ಲ? ಏನ್ ಜಾಸ್ತಿ ಏನಿಲ್ಲ ಸರ್. ಅಲ್ಲಿ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನು ಕಡಿಮೆ ಆಗಿದೆ ಸರ್? ಎಲ್ಲ ರೇಟ್ ಜಾಸ್ತಿ. ರೇಟು ಬೆಣ್ಣೆ ರೇಟು ಎಲ್ಲ ರೇಟ್ ಜಾಸ್ತಿನೇ. ಏನು ರೈತರು ಸಾಕಾಗೋ ಕಷ್ಟನೇ, ಎಲ್ಲ ರೇಟ್ ಜಾಸ್ತಿ ಆಗಿದೆ. ತಾತರ ಕಾಲದಿಂದ ಸಾಕೊಂಬತ್ತವ್ರೆ, ಅದು ನಾವು ಬಿಡಬಾರ್ದು. ಹಂಗೆ ನಿಮ್ಮ ಹೆಸರು? ಸರ್ ಉಪೇಂದ್ರ ಅಂತ ಸರ್. ಉಪೇಂದ್ರ ರಿಯಲ್ ಸ್ಟಾರ? ರಿಯಲ್ ಸ್ಟಾರ್ ಹಂಗೇನಿಲ್ಲ ಸರ್, ನಾವು ಫಾರ್ಮರ್ ರೈತ. 733 ಉಪೇಂದ್ರನಾ? ಹಾಂ ಫಾರ್ಮರ್. ಫಾರ್ಮರ್ ಸ್ಟಾರ್ ಉಪೇಂದ್ರ. ಫಾರ್ಮರ್ ಸ್ಟಾರ್ ಹೌದು. ಇದು ಹೇಳಿ. 733 767 9229. ಇದು ಓರಿ ವಾಕಿಂಗ್ ಬಿಡಲ ಸರ್? ಕೊಟ್ಟಣ ಬರ್ತೀವಿ. ಕೊಟ್ಟಣ ಇದೆಯಾ? ಇಟ್ಕೊಂಡಿದ್ಯಾ? ಬನ್ನಿ. ಇದು ಯಾಕಡೆಗಾ ಹೊಡಿ ಅದ್ನ ಏನು ಸಾವಾಗಿಂದ ಹಿಡಿತಾನೆ ಇದ್ದೀರಾ? ಏನು ಮಾಡ್ತೀವಲ್ಲ ತಗೊಂಡು ದುಡ್ಡು ಹೊಡಿತೀವಿ. ಟಿವಿ ಹಾಕ್ತಾರೆ. ಹಾಕ್ಲಿ ಆಯ್ತಾ? ಬಿಡಿ, ಹಿಂಗೆ ಮ್ಯಾಕೆ ಬಿಡು. ಬಿಡೋಣ ಇಷ್ಟೇ ಬಿಡ. ಮಾತಾಡ್ತೀವಿ. ಹಾಂ ತಿರ್ಸ್ಕೊಳ್ಳಿ ಸಾಕು. ಹಾಂ ಸಾಕು. ಅಲ್ವಾ ಇವಕ್ಕೆ? ಹೋಗೋಣ ಸಾಕದ? ಇಲ್ಲೇ ನಿಲ್ಸ್ಕೊಳ್ಳೋಣ? ಇಲ್ಲ ಸರ್. ಆಯ್ತಾ ಸರ್? ಒಳಗೆ ಬಿಡ್ಬೇಕಾ? ಒಳಗೆ ಬಿಡ್ಬೇಕಂತೆ ಬಾ. ಯಾವ ಚಾನೆಲ್ ಸರ್ ನಿಮ್ದು?
ಕಟ್ಟು ಮೇಲೆ ಕೆತ್ತಿ ಬಾಯ್ತಾ ಇದಾಳೆ ಬಿಡ ಯಾಕೆ ಕಟ್ತೀಯ ಇಲ್ಲ ಬೇಡ ಯಾವುದು ಸರ್? ವೀರಾಪುರ. ಇಲ್ಲಿ ಬ್ಯಾಂಕಲ್ಲಿ ಭಾಷೆ ಪಕ್ಕನ ಅಲ್ಲಿ ಎಷ್ಟು ಕಿಲೋಮೀಟರ್ ಆಗಿದೆ? ಯಾವ ತಳಿ ಇದು? ಹಳ್ಳಿ ಕಾರ್. ಯಾವುದು? ದೇವನಹಳ್ಳಿ ಕಾರ್. ಎಲ್ಲ ನಿಮ್ದೇನಾ? ಹೌದು ಸರ್. ಯೂಟ್ಯೂಬ್ ಚಾನಲ್ ಯಾರು ಬಂದ್ರೆ ತಗೋ ಅಲ್ಲಿ ದಾರಲ್ ನೋಡ್ರಿ, ಅದು ಆರಲ್ಲ. ಹೌದು ಇದು ಇದು ನಾಲ್ಕಲ್ಲ ಸರ್. ಯಾವ್ದು ಚಾನಲ್ ಸರ್? ಯಾವ್ದು ತಳಿ ಇದು? ಯಾವ ಸರ್, ಹಳ್ಳಿ ಕಾರ್. ಹಳ್ಳಿ ಕಾರ್ ಏನೆಲ್ಲ ಕೆಲಸ ಮಾಡ್ತೀರಿ ಸರ್? ವ್ಯವಸಾಯ, ಗಾಡಿ ಉಳೋದು, ಇದೇ ಮಾಡೋದು ವ್ಯವಸಾಯ ಸರ್. ಎರಡು ಹಳ್ಳಿ ಕಾರಲ್ಲಿ ಹೌದು ಸರ್. ಎಷ್ಟಲ್ಲೂ ಸರ್ 4 6 ಹೌದಲ್ಲ. ನಮ್ಮದು ಜಾಲಿಗೆ ದೇವರಹಳ್ಳಿ ತಾಲೂಕು ಕುಂದಾಣ ಹೋಬಳಿ. ನಮ್ಮ ಹೆಸರು ರಾಮಣ್ಣ ಅಂತ. ಎಷ್ಟು ಹೇಳ್ತೀರಿ ಸರ್? ಸರ್ ಈಗ 165 ಹೇಳ್ತಾ ಇದೀವಿ. ಎಷ್ಟು? 165 ಜೊತೆಗೆ ಜೋಡಿಗೆ. ಎಷ್ಟನೇ ಸಂತೆ ಸರ್ ಇದು? ಸರ್ ಎಷ್ಟನೇ ಸಂತೆ ಇದು? ಇದು ಈ ಪ್ರಪ್ರಥಮ ಫಸ್ಟ್ ಇದೆ ಈಗ. ಈಗ ನಮ್ಮ 2023ರಲ್ಲಿ ಪ್ರಪ್ರಥಮ ಇದೆ. ನಿಮ್ಮ ನಂಬರ್ ಹೇಳಿ. 9611 966 557. ನಾವೊಂದು 6 ಜೋಡಿ ಹಾಕಿದ್ದೀವಿ. 6 ಜೋಡಿ ಇದೆ. ಯಾವ್ದಾವ್ದಿದೆ ತಳಿ? ಎಲ್ಲ ಹಳ್ಳಿ ಕಾರೆ, ಶುದ್ಧ ಹಳ್ಳಿ ಕಾರು. ಬನ್ನಿ ತೋರಿಸ್ತಾ ಹೋಗಿ. ಇದು ಇದು 6 ತಿಂಗಳ ಕರ. ಇದು 6 ತಿಂಗಳ ಕರು. ಇದು ಹಳ್ಳಿ ಕಾರು. ಎಷ್ಟು ಹೇಳ್ತೀರಾ ಇದು? ಇದು 60,000 ಹೇಳ್ತಾ ಇದ್ದೀವಿ. ಇದರಿಂದ ಕಡಿಮೆ ನೋಡಿದ್ವಿ ಇಲ್ಲಿ. 4 6 ಇದೆಷ್ಟು? 4 6 ಇವು 285.
85 ಸರ್ 2,85,000. ದೃಷ್ಟಿಗೆ ಅದಕ್ಕೆ ಬಂಡೂರು ಇದು. ಹಾಂ, ಏನಕ್ಕೆ ಇದು ದೃಷ್ಟಿಗ? ದೃಷ್ಟಿಗೆ ಹಾಂ, ನಮ್ಮ ಇದಕ್ಕೆ ನಮ್ಮ ಕೈಯಾಶಿಗೆ ನಮ್ಮ ಜಾತ್ರೆಗೆ ದೃಷ್ಟಿ ಕುರಿ ಎಲ್ಲ ಕಟ್ತಾರಾ? ಹೌದು. ದೃಷ್ಟಿ ಬೀಳಬಾರ್ದು. ಏನಕ್ಕೆ ಅದು ಆ್ಯಕ್ಚುಲಿ? ಯಾಕಂದ್ರೆ ಒಳ್ಳಿಕರು ಒಳ್ಳೆ ತಳ್ಳಿ ಕಟ್ಟಿರ್ತಾರಲ್ಲ, ನಾವು ಅಲ್ಲಿಂದ ಮೇವು ತಗೊಂಬಂದಿರ್ತೀರಿ. ಇಲ್ಲಿ ಸುಮಾರು ಜನ ಬಂದು ನೋಡ್ತಾರೆ. ಅದ್ರ ಸಲುವಾಗಿ ಮೇವು ತಿಂಡಿ ತಿನ್ನಲ್ಲ. ಅದ್ರ ಸಲುವಾಗಿ ನಾವು ಇದನ್ನ ತಗೊಂಡ್ರೆ ಭಾಳ ಉತ್ತಮ. ಈಗ ಬನ್ನೂರಲ್ಲಿ ವಿಶೇಷ ತಳಿ ಅಂದರೆ ಉಚ್ಚುಕುರಿ. ಬನ್ನೂರಲ್ಲಿ ವಿಶೇಷ ತಳಿ ಅಂದರೆ ಉಚ್ಚುಕುರಿ. ಭಾಳ ಒಳ್ಳೆ ಸಾಧು. ಅಲ್ಲ, ಈಗ ಇದು ಖರೀದಿ ಮಾಡಿದ್ರೆ ಇದು ಕೊಡ್ತೀವಿ ಕೊಡೋದೆ. ಹೌದಾ? ಹೌದು. ಮತ್ತೆ ಈಗ ನಮ್ಮ ಸಾಹುಕಾರಿ ಯಾರನ್ನ ನಮ್ಮ ದೊಡ್ಡ ಸಾಹುಕಾರಿ ಬಂದರೆ 3 ಜೋಡಿ ಕೇಳ್ತಾರೆ, ನಾವು ಕೊಟ್ಬಿಡೋದೆ. ಇದಕ್ಕೆ ಬೆಲೆ ಇಲ್ಲ. ಅಲ್ಲ, ಇದಕ್ಕೆ ಬೆಲೆ ಇಲ್ಲ. ಹಂಗೆ ಫ್ರೀಯಾಗಿ ಕೊಡ್ತೀರಿ? ಹೌದು. ಯಾಕೆಂದ್ರೆ ಜನ ಉತ್ಪತ್ತಿ ಆಗಲಿ, ಇದರಿಂದ ಉತ್ಪತ್ತಿ ಆಗ್ತದಲ್ಲ ಸರ್. ಸರ್, ಇವಾಗ ಹೆಂಗೆ ಹಳ್ಳಿಕಾರ ತಳಿ ನಿಷೇಧ ಆಗಿದೆ, ಅದು ನಾಶ ಆಗ್ತಿದೆ. ಅದು ಬನ್ನೂರು ತಳಿನ ನಾಶ ಆಗ್ತಿದೆ. ಅದು ಹೆಚ್ಚಾಗಿ ಕಂಡು ಬರೋದು ಮಂಡ್ಯ ಸೈಡಲ್ಲಿ, ಮಂಡ್ಯ, ಮದ್ದೂರು, ಮಂಡ್ಯ ಡಿಸ್ಟಿಕಲ್ಲಿ, ಬನ್ನೂರು ಸೈಡಲ್ಲಿ. ಹಾಗಾಗಿ ತಳಿ ಉಳಿಬೇಕು, ಅದು ಉಳಿಬೇಕು ಅಂತ. ಇದು 3,10,000. ಇದು 4 6 ಒಂದೇ 2,10 ಕೇಳಿದ್ರು ಇದೊಂದನ್ನು. ಹೌದು. ನೀವೇನಂದ್ರಿ? ಇಲ್ಲ, ಕೊಡಲ್ಲ. ಕೂಟಕ್ಕೆ ಸಿಕ್ಕಿದ್ರೆ ನಾವು ಹಾಕ್ತೀವಿ. 2,500 ಕೊಡ್ತೀವಿ ಕೂಟಕ್ಕೆ ಕೂತ್ರಿ ಸಿಕ್ಕಿದ್ರೆ. ಇದಕ್ಕೆ ಭಾಳ ಆ ಥರ ಇದಿದೆ. ಇದು 8 ಅಡಿ ಇದೆ, ಅಗಲ ಉದ್ದ 8 ಅಡಿ ಇದೆ. ಇದು ನಾಲ್ಕಲ್ಲು. ನಾವು ನಮ್ಮ ತಂದೆಯವರು ಹೆಸರು ಉಳಿಸ್ಬೇಕು ಅಂತ ಅವತ್ತಿಂದ ನಾವು ಜಾಬ್ ಹೋಗ್ತೀವಿ. ನಾವು ಅವತ್ತಿಂದ ನಾವು ಹಳ್ಳಿಕಾರು ಉಳಿಸ್ಕೊಂಡು ಬರ್ತಾ ಇದ್ವಿ. ಹಳ್ಳಿಕಾರು ಅದರಿಂದ ಒಳ್ಳೆ ಅಭಿವೃದ್ಧಿ ಆಗ್ತಿದೆ. ಈಗ ಒಬ್ಬ ಮನೆಯಲ್ಲಿ ಇದು ಫಾರ್ಚುನರ್ ಕಾರ್ ತೊಗೊಂಬರ್ತಾರೆ, ಯಾರೂ ಬರೋಲ್ಲ ಸರ್ ನೋಡೋಕ್ಕೆ. ಹಳ್ಳಿ ಕಾರ್ ಕಟ್ಟಲಿ ಸುಮಾರು ನಮ್ಮ ಮನೆಯಲ್ಲಿ ಡೈಲಿ 1 ಲೀಟ್ರ್ ಹಾಲು ಬೇಕು ಸರ್. ಖುಷಿ ನಮ್ಮ ಇದು ಸುಮಾರು ಜನ ಬರ್ತಾರೆ ಸರ್. ಹಳ್ಳಿ ಕಾರ್ ಕಟ್ಟಿದ್ರೆ? ಹೌದು. ಹಳ್ಳಿ ಕಾರ್ ಕಟ್ಟಿದ್ರೆ ಒಂದು ಫಾರ್ಚುನರ್ ಕಾರ್ ತೊಗೊಂಡ್ರೆ ಯಾರೂ ಬರೋಲ್ಲ. ಹಳ್ಳಿ ಕಾರ್ ಕಟ್ಟಿದ್ರೆ ನೋಡ್ರಿ ನಮ್ಮ ಮಗ ಅವರು ಈ ಒಂದು ಸಣ್ಣ ಇದು ಈ ಹಳ್ಳಿ ಕಾರ್ದು ಒಂದು ಇದು ತೊಗೊಂಡ್ರು, ಏನು ಹೆಣ್ಣದು ಇದು. ಅದರಿಂದ ಅಭಿವೃದ್ಧಿ ಆಯಿತು. ಆ ಥರ ಸರ್. ನಮ್ಮ ಹೆಸರು ರಾಮಣ್ಣ ಅಂತ, ನಮ್ಮ ತಂದೆ ಹೆಸರು ಗೋಪಾಲಯ್ಯ. ಥ್ಯಾಂಕ್ ಯು. ನಡೆಯಲ್ಲ ಯಾಕ ಲಾಸ್ಟ್ ಫೈನಲ್ಲ ಇದಾಯ್ತು ದೊಡ್ಡದು. ಇದು ಕಮ್ಮಿ ಕೊಡೋದು ಯಾಕೆ ಎಲ್ಲರೂ ನಡೆದವೆ. ಮಾಲಿದ್ದಾವೆ. ಸಾಕಾಣಿಕೆ ಕಮ್ಮಿ ಇದಾವೆ. ಏನು ನೋಡ್ಕೊಳ್ಳೋದೇ ಅಲ್ಲೇ ಬರತ್ತೀವಿ. ವಯಸ್ಸು ನಿಮ್ಮದೇ ಸರ್? ಯಾವುದು ಇವ್ರದ್ದು ಸರ್? ನಿಮ್ಮವ?